ಆಕಾಶ್ ಬಗ್ಗೆ BEL ನಿಂದ ಅಧಿಕೃತ ಮಾಹಿತಿ ಬಂದಿದೆ. ಆಕಾಶ್ ತನ್ನ ಸಾಮರ್ಥ್ಯವನ್ನ ತೋರಿಸಿದೆ. ಆಕಾಶ್ ಸಾಮರ್ಥ್ಯದ ಬಗ್ಗೆ ಹೆಮ್ಮೆಯಾಗುತ್ತೆ ಅಂತ BEL ಹೇಳ್ಕೊಂಡಿದೆ. ಪಾಕ್ ದಾಳಿಯನ್ನ ಆಕಾಶ್ ಮೆಟ್ಟಿ ನಿಂತಿದೆ. ಆಕಾಶ್ ಅಂತ ಅಂದ್ರೆ ಭಾರತದ ಬಳಿ ಇರುವಂತ ಏರ್ ಡಿಫೆನ್ಸ್ ಸಿಸ್ಟಮ್. ಇದು ಹೆಮ್ಮೆಯ ಸಂಗತಿ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL ನಮ್ಮ ಬೆಂಗಳೂರಿನಲ್ಲೇ ಇದೆ. ಸ್ವದೇಶಿ ಒಂದು ಏನು ಬ್ರೀಡ್ ಇದು, ಲೈಕ್ ಒಂದು ಶಸ್ತ್ರಾಸ್ತ್ರ. BEL ನಿಂದ ಅಧಿಕೃತ ಮಾಹಿತಿ ಬಂದಿದೆ. ಈಗ ಆಕಾಶ್ ತನ್ನ ಸಾಮರ್ಥ್ಯವನ್ನು ತೋರಿಸಿದೆ. ಆಕಾಶ್ ಸಾಮರ್ಥ್ಯದ ಬಗ್ಗೆ ಹೆಮ್ಮೆ ಆಗುತ್ತೆ ಅಂತ ಹೇಳಿ BEL ಪೋಸ್ಟ್ ಮಾಡಿರೋದನ್ನ ನಿಮಗೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಸ್ವದೇಶಿ ನಿರ್ಮಿತ ಆಕಾಶ್ ತನ್ನ ಪವರ್ ತೋರಿಸಿದೆ. ಪಾಕಿಸ್ತಾನಕ್ಕೆ ಆಕಾಶ್ ನರಕ ತೋರಿಸಿದೆ ಅಂತ BEL ಒಂದು ಪೋಸ್ಟ್ನ ಮುಖೇನ ಇಲ್ಲಿ ತಿಳಿಸಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್ನ ಬಳಸಿಕೊಳ್ಳಲಾಯಿತು. ಪಾಕಿಸ್ತಾನದಿಂದ ಹಾರಿ ಬರ್ತಾ ಇದ್ದಂಥ ಡ್ರೋನ್ ಆಗಿರ್ಬೋದು, ಈ ಮಿಸೈಲ್ಸ್ಗಳನ್ನಾಗಿರ್ಬೋದು, ಎಲ್ಲವನ್ನು ಕೂಡ ತಡೆ ಹಿಡಿಯೋದಷ್ಟೇ ಅಲ್ಲದೆ ಅದನ್ನು ಹೊಡೆದು ಹಾಕುವ ಸಾಮರ್ಥ್ಯವನ್ನು ಕೂಡ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ತೋರಿಸಿತ್ತು. ಸೊ ಇದು ಭಾರತದ ಹಾಗಾದ್ರೆ ಅಥವಾ ವಿದೇಶದಿಂದ ಏನಾದರೂ ತರಿಸ್ಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಬಹಳಷ್ಟು ಜನರಿಗಿತ್ತು. ಇಲ್ಲ, ನಮ್ಮ BEL ಉತ್ಪಾದನೆ ಮಾಡಿರುವಂಥದ್ದು. ಹೆಮ್ಮೆಯಿಂದ ಇಲ್ಲಿ ಪೋಸ್ಟ್ ಮಾಡಿರೋದು BEL. ಸ್ವದೇಶಿ ನಿರ್ಮಿತ ಆಕಾಶ್ ತನ್ನ ಪವರ್ ತೋರಿಸಿದೆ. ಪಾಕಿಸ್ತಾನಕ್ಕೆ ಆಕಾಶ್ ನರಕ ತೋರಿಸಿದೆ ಅಂತ ಹೇಳಿ BEL ಪೋಸ್ಟ್ ಅನ್ನ ಮಾಡ್ಕೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಅದು ನಮ್ಮ BEL ನಮ್ಮ ಬೆಂಗಳೂರಿನಲ್ಲೇ ಇದೆ ಅನ್ನೋದು ಒಂದು ಕಡೆ ಬೆಂಗಳೂರಿಗರ ಹೆಮ್ಮೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಇದ್ರೂ ಕೂಡ, ಉತ್ಪಾದನೆ ಆಗಿದ್ರೂ ಕೂಡ ಇನ್ನೊಂದು ಹೆಮ್ಮೆ ಏನು ಅಂತ ಅಂದರೆ ಈ ಒಂದು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆಯಲ್ಲ, ಪಾಕಿಸ್ತಾನದಿಂದ ಹಾರಿ ಬಂದಿದ್ದಂಥ ಮಿಸೈಲ್ಗಳನ್ನು ಹೊಡೆದಾಕ್ತು, ಡ್ರೋನ್ಗಳನ್ನು ಹೊಡೆದಾಕುವಲ್ಲಿ ಯಶಸ್ವಿ ಆಯಿತು. ಸೊ ಇದು ಹೆಮ್ಮೆ ಪಡುವಂಥ ವಿಚಾರನೇ. ಇಡೀ ದೇಶ ಹೆಮ್ಮೆ ಪಡ್ತಾ ಇದೆ. ನಮ್ಮ ಭಾರತದ ಬಳಿ ಇರುವಂಥ ಶಸ್ತ್ರಾಸ್ತ್ರಗಳನ್ನು ನೋಡಿ, ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ನೋಡಿ ಇಡೀ ಭಾರತ ಹೆಮ್ಮೆ ಪಡ್ತಾ ಇದೆ. ಜೊತೆಗೆ ನಮ್ಮ ಶತ್ರು ರಾಷ್ಟ್ರಗಳು ಅಚ್ಚರಿಯಿಂದ ನೋಡ್ತಾ ಇದ್ದಾವೆ. ಭಾರತ ಇಷ್ಟೊಂದು ಶಸ್ತ್ರಸಜ್ಜಿತವಾಗಿದೆಯಾ, ಇಷ್ಟೊಂದು ಡೆವಲಪ್ಮೆಂಟ್ ಆಗಿದೆಯಾ ಅಂತ ಹೇಳಿ. ಮತ್ತೊಂದು ಕಡೆ ನಮ್ಮ ಸ್ನೇಹಿತ ರಾಷ್ಟ್ರಗಳು ಕೂಡ ಅಷ್ಟೇ, ಮತ್ತು ಜಗತ್ತಿನ ಹಲವು ರಾಷ್ಟ್ರಗಳು ಕೂಡ ಅಷ್ಟೇ. ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂಥ ಅಮೆರಿಕಾಗೂ ಶಾಕ್ ಆಗಿದೆ, ರಷ್ಯಾಗೂ ಶಾಕ್ ಆಗಿದೆ, ಚೀನಾಗೂ ಶಾಕ್ ಆಗಿದೆ. ಭಾರತ ಎಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಒಂದು ಕಡೆ ಈ ಒಂದು ಆಪರೇಷನ್ ಸಿಂಧೂರ ದಾಳಿ ಆದ ನಂತರ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಬಹಳಷ್ಟು ಚರ್ಚೆ ಆಗೋದಕ್ಕೆ ಶುರುವಾಯಿತು. ಸ್ವತಃ ಇದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ತಯಾರು ಮಾಡಿರುವಂಥ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್. ಏನಂತ ಪೋಸ್ಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ? ಏನಂದ್ರೆ ರಾಮ್, ಭಾರತದ ಒಂದು ವಾಯು ರಕ್ಷಣಾ ವ್ಯವಸ್ಥೆ ಏನಿದೆ ಆಕಾಶ್, ಈ ಒಂದು ಆಕಾಶ್ ಭಾರತದ ಹೆಮ್ಮೆ ಅಂತಾನೆ ಕರಿಬಹುದು. ಯಾಕೆಂದ್ರೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಪಾಕಿಸ್ತಾನದ ಎಲ್ಲಾ ಕ್ಷಿಪಣಿಗಳನ್ನ ಮತ್ತೆ ಪಾಕಿಸ್ತಾನದ ಎಲ್ಲಾ ಡ್ರೋನ್ಗಳನ್ನ ಒಡೆದುಳಿಸುವಲ್ಲಿ ಯಶಸ್ವಿಯಾಗಿದೆ. ಜೊತೆಗೆ ಭಾರತದ ಏನದು ಹೆಮ್ಮೆ ಅಂತಾನೆ ಕರಿಬಹುದು. ಜೊತೆಗೆ ಈ ಒಂದು ಭಾರತದ ತಾಂತ್ರಿಕ ಸಾಮರ್ಥ್ಯಕ್ಕೆ ಈ ಒಂದು ದೊಡ್ಡ ಮಟ್ಟದ ಕೊಡುಗೆಯನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಇದು DRDO ಸತತ 15 ವರ್ಷಗಳ ಪ್ರಯತ್ನ ಇದು. ಜೊತೆಗೆ ಇದೊಂದು ಅಬ್ದುಲ್ ಕಲಾಂ ಅವರ ಕನಸಿನ ಕೂಸು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಯಾಕಂದ್ರೆ DRDO ಈ ಒಂದು ವ್ಯವಸ್ಥೆ ಅಭಿವೃದ್ಧಿಪಡಿಸಬೇಕು ಅಂದಾಗ ಮೊದಲಿಗೆ ಡಾಕ್ಟರ್ ಪ್ರಹ್ಲಾದ್ ರಾಮರಾವ್ ಅವ್ರನ್ನ ಸಂಪರ್ಕಿಸಿತ್ತು. ಪ್ರಹ್ಲಾದ್ ರಾಮರಾವ್ ಅವರು ಈ ಒಂದು ಏನು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ನ ಅಭಿವೃದ್ಧಿ ಪಡಿಸಬೇಕು ಅದರ ಮುಂಚೂಣಿಯಲ್ಲಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಮ್ಮೆ ಅಂದ್ರೆ ರಾಮರಾವ್ ಅವರು ಕನ್ನಡಿಗರು, ಅದು ಪ್ರಮುಖವಾದಂತ ವಿಚಾರ. ರಾಮರಾವ್ ಅವರು ಈ ಒಂದು 15 ವರ್ಷಗಳ ಹಿಂದೆ ಒಂದು ಅಭಿವೃದ್ಧಿ ಪಡಿಸೋದಕ್ಕೆ ಈ ಒಂದು ಮಿಸೈಲ್ ನ ಹೊರಟಾಗ ಹಲವು ಅಡ್ಡಿ ಆತಂಕಗಳಿದ್ವು ಭಾರತದ ಎದುರುಗಡೆ.
ಒಂದು ಆರ್ಥಿಕ ಸಂಕಷ್ಟ ಯಾವುದೇ ಕಾರಣಕ್ಕೂ ಭಾರತಕ್ಕೆ ಇರಲಿಲ್ಲ. ಯಾಕೆಂದ್ರೆ ಭಾರತದ ಬಳಿ ಈಗಾಗಲೇ ಆರ್ಥಿಕವಾಗಿ ಶಕ್ತವಾಗಿರೋ ರಾಷ್ಟ್ರ. ಈ ಒಂದು ಯೋಜನೆಗೆ ಭಾರತ ಆರ್ಥಿಕ ನೆರವನ್ನು ಕೊಟ್ಟಿತ್ತು. ಆದ್ರೆ ತಾಂತ್ರಿಕವಾದ ನೆರವು ಭಾರತಕ್ಕೆ ಬೇಕಾಯ್ತು. ಯಾಕಂದ್ರೆ ನೀವು ಇಸ್ರೇಲ್ನ ಒಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಐರನ್ ಡೋಮ್ ನ ಗಮನಿಸಿರ್ಬೋದು. ಐರನ್ ಡೋಮು ಇಸ್ರೇಲ್ನ ಒಂದು ತಾಂತ್ರಿಕ ಕ್ಷಮತೆಗೆ ಸಾಕ್ಷಿಯಾಗಿದೆ. ಏನೊಂದು ಗಾಜಾಪಟ್ಟಿಯಿಂದ ಹಮಾಸ್ ಉಗ್ರರು ಹಾರಿಸಿದಂತ 100 ಗಟ್ಟಲೆ ಕ್ಷಿಪಣಿಗಳನ್ನ ಮತ್ತೆ ಡ್ರೋನ್ಗಳನ್ನ ಏಕಕಾಲಕ್ಕೆ ಹೊಡೆದುರುಳಿಸ್ತಿತ್ತು. ಅದೇ ರೀತಿಯಾದಂತ ಇವತ್ತು ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಸಜ್ಜಾಗಿದೆ. ಹೇಳಿ ರಾಮ್. ಓಕೆ ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.